ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಸಬ್ಜೆಕ್ಟ್ ಇಸ್ ಕಮ್ಮ. ಹೇಳ್ತಾರೆ ಹೇಳ್ತಾರೆ ಕಮ್ಮ ಅನ್ನೋದೇ ಇಲ್ಲ, ಏನೆಲ್ಲ ಮಾತಾಡ್ತಾರೆ. ಆದರೆ ಬುದ್ಧಿಸ್ಟ್ ಫಿಲಾಸಫಿ ಪ್ರಕಾರವಾಗಿ ಬುದ್ಧರು ಬೋಧನೆ ಮಾಡಿರ್ತಕ್ಕಂಥ ಕಮ್ಮ ಮತ್ತು ವಿಪಾಕ. ಕಮ್ಮ ಅಂದರೆ ಆ್ಯಕ್ಷನ್, ಕಾಯ ವಾಚ ಮನಸ್ಸ. ನಾವೇನು ಉದ್ದೇಶಪೂರ್ವಕವಾಗಿ ಒಲಿಷನಲ್ ಆ್ಯಕ್ಷನ್ ಅಂತೀವಿ ಇಂಗ್ಲೀಷಲ್ಲಿ. ಗೊತ್ತಿಲ್ಲದೆ ಮಾಡೋದಕ್ಕೆ ಏನು ರಿಸಲ್ಟ್ ಇಲ್ಲ ಬಿಡಿ. ಗೊತ್ತಿಲ್ಲದೆ ನಮ್ಮ ದಾರಿಲಿ ಹೋಗುವಾಗ ಗೊತ್ತಿದ್ದೆ ಒಂದೇ ರೂಪಾಯಿ ಮೇಲೆ ಕಾಲಿಟ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಆಕಸ್ಮಿಕ ಉದ್ದೇಶಪೂರ್ವಕವಾಗಿ ಒಂದು ಜೀವಿ ನಾವು ಅದಕ್ಕೆ ತೊಂದರೆ ಕೊಟ್ಟಾಗ, ಉದ್ದೇಶಪೂರ್ವಕವಾಗಿ ನಾವು ಮಾತಾಡಿದಾಗ, ಉದ್ದೇಶಪೂರ್ವಕವಾಗಿ ಆಲೋಚನೆ ಮಾಡಿದಾಗ ಅದನ್ನು ಒಲಿಷನಲ್ ಆ್ಯಕ್ಷನ್. ಕಮ್ಮ ಮತ್ತು ವಿಪಾಕ. ಕಮ್ಮ ಅಂದರೆ ಆ್ಯಕ್ಷನ್, ಶರೀರದ ಮೂಲಕ, ಮಾತಿನ ಮೂಲಕ, ಮನಸ್ಸಿನ ಮೂಲಕ ನಾವು ಏನನ್ನ ಕ್ರಿಯೆ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದಕ್ಕೆ ಫಲ ಇದೆ. ಇದು ಕಮ್ಮ ಮತ್ತು ವಿಪಾಕ. ಇದರಲ್ಲಿ 12 ರೀತಿಯ ಕಮ್ಮವನ್ನು ಬುದ್ಧರು ಬೋಧನೆ ಮಾಡಿದ್ದಾರೆ. ಆ ಮೊದಲು ಅದೇನು ಅದು ಕಮ್ಮ ಅಂತಂದರೆ, ಮೊದಲನೇದು ಕಮ್ಮ ಮತ್ತು ವಿಪಾಕದಲ್ಲಿ ದಿಟ್ಟಿ ದಮ್ಮ ವೇದನೆಯ ಕಮ್ಮ. ಅಂದರೆ ಏನಂತಂದರೆ ಇಮ್ಮಿಡಿಯೇಟ್ ಎಫೆಕ್ಟ್ ಕೊಟ್ಬಿಡ್ತದೆ. ನಾವೇನೇ ಕೆಲಸ ಮಾಡಿ ತಕ್ಷಣವೇ ರಿಸಲ್ಟ್ ಕೊಡ್ತಕ್ಕಂಥದ್ದು ದಿಟ್ಟಿ ದಮ್ಮ ವೇದನೆಯ ಕಮ್ಮ. ಯಾರೋ ಒಂದು ಮಾತಂದ್ರು, ಮಾತಾಡ್ಬಿಟ್ರೆ ಅದಕ್ಕೆ ಘರ್ಷಣೆ ಮಾಡೋದು, ಭಾಳ ಸಮಸ್ಯೆ ಆಗೋದು. ಸ್ವಲ್ಪ ನಿಧಾನಿಸಿ ಅದನ್ನು ರಿಯಾಕ್ಟಿವ್ ಮೈಂಡ್ ಆ್ಯಂಡ್ ರಿಫ್ಲೆಕ್ಟಿವ್ ಮೈಂಡ್ ಅಂತ ಹೇಳ್ಬೋದು. ರಿಫ್ಲೆಕ್ಟಿವ್ ಮೈಂಡ್ ಅಂದರೆ ಅದು ಥಾಟ್ ಪ್ರೊಸೆಸ್, ಅದು ಥಿಂಕಿಂಗ್ ಪಾರ್ಟ್. ಅದನ್ನು ನಾವು ಥಿಂಕಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಅದು ಮನಸ್ಸು. ಏನು ಅಂದರು ಅಂತ ನಾವು ಏನು ಅಂದ್ಬಿಡ್ತೀವಲ್ಲ, ಅದು ಚಿತ್ತ, ಅದು ಇಮೋಷನಲ್ ಪಾರ್ಟ್. ಮನಸ್ಸಲ್ಲಿ ಎರಡಿದೆ. ಒಂದು ಪ್ರತಿಕ್ರಿಯೆಯನ್ನು ಮಾಡ್ಬಿಡೋದು, ತಕ್ಷಣ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು. ಇನ್ನೊಂದು ಆಲೋಚನೆ ಮಾಡಿ ಆಮೇಲೆ ಪ್ರತಿಕ್ರಿಯೆ ಮಾಡ್ತಾ ಮೌನವಾಗಿರ್ತಕ್ಕಂಥ. ಆದ್ದರಿಂದ ಮೊದಲನೇದು ದಿಟ್ಟಿ ದಮ್ಮ ವೇದನೆಯ ಕಮ್ಮ ಅಂತಕ್ಕಂಥದ್ದು ಇಮ್ಮಿಡಿಯೇಟ್ಲಿ ಎಫೆಕ್ಟಿವ್ ಕಮ್ಮ, ತಕ್ಷಣವೇ ನಮಗೆ ಫಲ ಕೊಡ್ತಕ್ಕಂಥದ್ದು ದಿಟ್ಟಿ ದಮ್ಮ ವೇದನೆಯ ಕಮ್ಮ ಮೊದಲನೇದು. ಎರಡನೇದು ಉಪಪಜ್ಯ ವೇದನೆಯ ಕಮ್ಮ. ಉಪಪಜ್ಯ ವೇದನೆಯ ಕಮ್ಮ ಅಂತಂದರೆ ಸಬ್ಸಿಕ್ವೆಂಟಾಗಿ ಲೇಟ್ರಾಗಿ, ಈಗ ನಾವೇನು ಕೆಲಸ ಮಾಡಿರ್ತೀವಿ ಫಲ ನಿಧಾನಕ್ಕೆ ಬರ್ತದೆ. ಈಗ ನಾವೇನು ಬಿತ್ತೀವಿ ಅದಕ್ಕೆ ಇಟ್ ಟೇಕ್ ಸಮ್ ಟೈಮ್. ಅದು ಸ್ವಲ್ಪ ದಿನಗಳು, ಕೆಲವು ವರ್ಷಗಳು, ಕೆಲವು ಕಾಲಕ್ರಮೇಣದಲ್ಲಿ ಆಗ್ತಕ್ಕಂಥ ಒಂದು ಕಮ್ಮ. ಮತ್ತು ಮೂರನೇ ಕಮ್ಮ ಅಪರಾಪರ್ಯ ಕಮ್ಮ. ಇದೇನಂತ ಹೇಳಿದ್ರೆ ಇದು ಇಂಡೆಫಿನೈಟ್ ಹೇಳೋಕ್ಕಾಗೋದಿಲ್ಲ ಅದು ಯಾವ ರಿಸಲ್ಟ್ ಕೊಟ್ಟದು. ಅಪರಿಪರ್ಯ ಕಮ್ಮ ಅಂತ ಹೇಳಿದ್ರೆ ಯಾವ ರಿಸಲ್ಟ್ ಕೊಟ್ಟದ್ದು ಹೇಳೋಕ್ಕಾಗಲ್ಲ. ಯಾವುದೋ ಒಂದಿನ ಅದು ರಿಸಲ್ಟ್ ಕೊಡ್ತದೆ, ಫಲ ಕೊಡ್ತದೆ. ಅದು ಒಂದು ಕಮ್ಮ. ಮತ್ತು ಆಹಸಿ ಕಮ್ಮ. ಈ ಆಹಸಿ ಕಮ್ಮ ಫಲ ಏನು ಕೊಡುತ್ತೆ? ಆಹಸಿ ಕಮ್ಮ ಅದು ಲ್ಯಾಪ್ಸ್ ಆಗಿಬಿಡ್ತದೆ. ಅದು ನೀರ ಮೇಲೆ ಬರೆದಾಗ ಏನೋ ಕೆಲಸ ಮಾಡ್ತೀವಿ, ಅದೇನು ರಿಸಲ್ಟ್ ಕೊಡೋದಿಲ್ಲ. ಆಹಸಿ ಕಮ್ಮ ಅಂತ ಹೇಳಿದ್ರೆ ಲ್ಯಾಪ್ಸ್ ಆಗೋಯ್ತು, ಅದೇನು ರಿಸಲ್ಟ್ ಕೊಡ್ತಕ್ಕಂಥದ್ದಲ್ಲ ಅಂತ ಒಂದು ಕಮ್ಮ ಕೂಡ ಇದೆ. ಹಾಗೆ ಜನಕ ಕಮ್ಮ ಅಂತ ಹೇಳಿದ್ರೆ ಜನರೇಟಿವ್ ಕಮ್ಮ ವಿಚ್ ಕಂಡೀಷನ್ಸ್ ಫ್ಯೂಚರ್ ಬರ್ತ್ ಅಂತ ಹೇಳ್ಬಿಟ್ಟು, ಅಂದರೆ ಮುಂದಿನ ನಮ್ಮ ಹುಟ್ಟನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಜನರೇಟಿವ್ ಕಮ್ಮ. ಅಂದರೆ ಯಾವಾಗ ಈಗ ಅದು ಕಾಸನ್ ಕಂಡೀಷನ್ ಮೇಲೆ ಮುಂದಿನ ಜೀವಕ್ಕೂ ಕೂಡ ಕೊಂಡೋಗ್ಬಿಡ್ತದೆ. ಅದು ಎರಿಡಿಟರಿಯಾಗಿ ಬಂದ್ಬಿಡ್ತದೆ, ಮುಂದುವರೆದ್ಬಿಡ್ತದೆ. ಅದು ಕೂಡ ಒಂದು ಕಮ್ಮ. ಮತ್ತು ಉಪತಂಬಕ ಕಮ್ಮ ಅಂದರೆ ಸಪೋರ್ಟಿವ್ ಕಮ್ಮ. ಈಗೆಲ್ಲೇ ಹೋಗ್ತಾ ಇರ್ತೀವಿ, ಏನೋ ಕಷ್ಟ ಸಿಕ್ಕಂದ್ರೆ ತಕ್ಷಣ ಯಾರೋ ಬಂದು ಸಹಾಯ ಮಾಡ್ತಾರೆ, ಯಾವುದೋ ಬೆನಿಫಿಟ್ ಆಗುತ್ತೆ, ಯಾವುದೋ ಒಂದು ಸಹಾಯ ಸಿಗ್ತದೆ, ಯಾವುದೋ ಒಂದು ಈಗ ಯಾರೋ ಒಬ್ಬ ವ್ಯಕ್ತಿ ನಾವು ಇನ್ನೇನು ಊಟ ಮಾಡಬೇಕು, ತಕ್ಷಣ ಅದನ್ನು ಊಟ ಇತ್ತು ಅವ್ರಿಗೂ ಊಟ ಕೊಟ್ಟರು. ನಾನು ಹೇಳಿದೆ ಪರವಲ್ಲಕ್ಕಂದ್ರೆ ಪುಣ್ಯವಂತರು ಊಟ ಸಿಕ್ತು ಅಂದರೆ ಹಾಗೆ ಆ ಟೈಮ್ಗೆ ಅದು ಸಿಗ್ತದೆ. ಸಪೋರ್ಟಿವ್ ಕಮ್ಮ ಅಂತ ಹೇಳ್ತೀವಿ. ನಮ್ಮ ಪ್ರಯಾಣದಲ್ಲಿ, ನಮ್ಮ ಜೀವನದಲ್ಲಿ ನಮಗೆ ಪೂರಕವಾಗಿರ್ತಕ್ಕಂಥದ್ದನ್ನು ಸಪೋರ್ಟಿವ್ ಕಮ್ಮ ಅಂತಕ್ಕಂಥದ್ದನ್ನು ಅದು ಕೂಡ ಒಂದು ಕಮ್ಮ. ಹಾಗೆಯೇ ಉಪಪೀಡಕ ಕಮ್ಮ ಅಂತ ಹೇಳಿದ್ರೆ ಅದು ಕೌಂಟರ್ ಆಕ್ಟಿವ್ ಕಮ್ಮ. ಪೀಡನೆ ಬಗ್ಗೆ ಯಾವುದು ಒಂದು ಮಾಡಿದ್ರೆ ಮತ್ತೊಂದು ಏನೋ ಮಾಡೋಕ್ಕೋ ಏನೋ ಆಯ್ತಲ್ಲ, ಅದು ಏನು ಮಾಡಿದ್ರೆ ಇನ್ನೊಂದು ಸರಿ ಬರ್ತೇವೆ, ಒಂದನ್ನು ಮಾಡಿದ್ರೆ ಇನ್ನೊಂದು ಆಗ್ತದೆ, ಇನ್ನೇನೇನು ಸಮಸ್ಯೆ ಹುಟ್ಕೋತೇವೆ. ಉಪಪೀಡಕ ಕಮ್ಮ ಅದು ಆಗಾಗ ಹೆಚ್ಚು ನಮಗೆ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಅದು ಕೂಡ ಒಂದು ಕಮ್ಮ. ಅದು ಕೌಂಟರ್ ಆಕ್ಟಿವ್ ಕಮ್ಮ. ಒಂದು ಮಾಡಿದ್ರೆ ಮತ್ತೊಂದು ಫಲಗಳು ಬರ್ತಾ ಇರ್ತವೆ ಅಂತ ಒಂದು ಕಮ್ಮ. ಮತ್ತು ಉಪಘಾತಕ ಕಮ್ಮ ಅಂದರೆ ಡೆಸ್ಟ್ರಕ್ಟಿವ್ ಕಮ್ಮ.
ನಾವೇನಾದ್ರು ಕೆಲಸ ಮಾಡಿದಾಗ ಅದು ನಮ್ಮನ್ನು ವಿನಾಶಕಾರಿ ಡೆಸ್ಟ್ರಕ್ಟಿವ್ ಕಮ್ಮ ಅಂತಕ್ಕಂಥದ್ದು ಕೂಡ ಒಂದು ಕಮ್ಮ ಇರುತ್ತದೆ. ಹಾಗೆ ಮತ್ತೆ ಗರೂಕ ಕಮ್ಮ, ಗರೂಕ ಕಮ್ಮ, ಘೋರವಾದ ಕಮ್ಮ. ಗರೂಕ ಅಂದರೆ ಘೋರವಾದಂಥ ಕಮ್ಮ, ಅಂದರೆ ವೇಟಿ ಆರ್ ಸೀರಿಯಸ್ ಕಮ್ಮ. ಗರೂಕ ಕಮ್ಮ ಅಂದರೆ ವೇಟಿ, ತುಂಬ. ಈಗ ಲಗೇಜ್ ಉತ್ಕೊಂಡಾಗ ಲಗೇಜ್ ಉತ್ಕೊಂಡು ಮಾಡ್ತೀವಿ ಏನಂತ ಹೇಳಿದ್ರೆ, ಈಗ ತಂದೆ ತಾಯಿಗಳಿಗೆ ಹೊಡೆದ್ಬಿಡೋದು, ಅವ್ರನ್ನ ಕೊಲೆ ಮಾಡೋದು, ಅವ್ರಿಗೆ ಹಿಂಸೆ ಮಾಡೋದು, ಆಸ್ತಿ ಸಂಪತ್ತಿಗೆ ಅಥವಾ ಗುರು ಹಿರಿಯರ ಮೇಲೆ ಅವ್ರಿಗೆ ಡಿಸ್ಟ್ರಕ್ಷನ್ ಮಾಡ್ತಿದ್ರು, ಸೇಜಸ್ ಆ್ಯಂಡ್ ಸೇಜ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಮತ್ತು ನಾನು ಮಾಡದೇ ಇರೋ ಸಾಧನೆ ನಾನು ಮಾಡಿದೆ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಕೂಡ ಗರೂಕ ಕಮ್ಮ. ಈ ಗರೂಕ ಕಮ್ಮ ಅಂದರೆ ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಮನೆಗಳು ತುಂಬ ಶಾಂತಿಯನ್ನು ಕಳ್ಕೊಳ್ತಿದೆ. ಕಾರಣ ಏನಂತ ಹೇಳಿದ್ರೆ, ಈ ಸರಿಯಾದ ತರಬೇತಿ ಇಲ್ಲದೆ, ತಿಳುವಳಿಕೆ ಇಲ್ಲದೆ, ಧರ್ಮದ ಕನಿಷ್ಠ ಜ್ಞಾನ ಇದ್ದರೂ ಕೂಡ ಸುಖ ಶಾಂತಿ ನಿಮಗೆ ಬದುಕ್ಬೋದು. ಹಾಗಾಗಿ ಗರೂಕ ಕಮ್ಮ ಅಂತ ಎಷ್ಟೋ ಜನರು ನೀವು ನಂಬ್ತಿರೋ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಬೀಳ್ತಕ್ಕಂಥದ್ದು, ಮತ್ತು ಪೇರೆಂಟ್ ರಿಲೇಶನ್ಶಿಪ್ಪು, ಒಡ ಹುಟ್ಟಿ ಅಣ್ಣ ತಮ್ಮ ತೊಂದರೆ, ಅಕ್ಕ ತಂಗಿರು ತೊಂದರೆ, ಇವೆಲ್ಲ ಕೂಡ ಗರೂಕ ಕಮ್ಮ, ಘೋರವಾದಂಥ ಕಮ್ಮ. ಅದನ್ನು ಕೂಡ ಅದು ಕೂಡ ಒಂದು ಕಮ್ಮ ಅಂತ ಒಂದು ಕನ್ಸಿಡರ್ ಮಾಡಲಾಗಿದೆ. ಹಾಗಾಗಿ ಅಸನ್ಯ ಕಮ್ಮ, ಅಸನ್ಯ ಕಮ್ಮ ಅಂತ ಹೇಳಿದ್ರೆ ಡೆತ್ ಪ್ರಾಕ್ಸಿಮಿಟಿ ಕಮ್ಮ. ಅಸನ್ಯ ಕಮ್ಮ ಅಂತ ಹೇಳಿದ್ರೆ ಈಗ ನಾವು ವಿ ಆರ್ ದಿ ವರ್ಜ್ ಆಫ್ ಡೆತ್, ಸಾಯೋ ಸ್ಥಿತಿ ಬರುವ ಹತ್ರ ಸೀರಿಯಸ್ ಆಗ್ಬಿಟ್ಟು ಹುಷಾರು ತಪ್ಪಿ ಹಾಸ್ಪಿಟ್ಲ್ ಇರ್ತೀವಿ, ಮನೇಲಿ ಒದ್ದಾಡ್ತಾ ಇರ್ತದೆ ಜನ. ಯಾಕೆ ಇಷ್ಟೊಂದು ಒದ್ದಾಡ್ತಿದೆ ಅಂದರೆ, ಈ ಕಡೆ ಸತ್ತಾಗೋಲ್ಲ, ಆ ಕಡೆ ಬದುಕಿದಾಗೋಲ್ಲ, ಬದ್ರ ನೆಟ್ಟೆ ಹಾಕ್ಬಾರ್ದು, ಸತ್ತರ ಹೋಗ್ಲಿ ಬಿಡು ಅನ್ಬೋದು. ಈ ಅಸನ್ಯ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಡೆತ್ ಪ್ರಾಕ್ಸಿಮಿಟಿ, ಸಾಯುವ ಸಮೀಪದಲ್ಲಿ ಬರ್ತಕ್ಕಂಥದ್ದು. ಇಂದಿನ ಎಲ್ಲವೂ ಕೂಡ ನಮ್ಮ ಆಲೋಚನೆ ಬಂದು ಚಿತ್ರ ಬಿಡಿಸ್ತಾ ಇರ್ತವೆ. ಅಂದರೆ ಚಿತ್ರ ಎಲ್ಲ ನಮ್ಮ ಇಂದಿನ ಲೈಫೆಲ್ಲ ಬರ್ತಾ ಇರ್ತದೆ. ಅರ್ಲಿ ಲೈಫು, ಲೈಫು, ಇದನ್ನು ರಿವೀಲಿಂಗ್ ದಿ ಫೀಚರ್ಸ್ ಎಲ್ಲ ಬರ್ತಾ ಇರ್ತದೆ, ಚಿತ್ರ ಬಿಡಿಸ್ತಾ ಇರ್ತದೆ ನಾವು. ಅಂತಹ ಒಂದು ಕಮ್ಮ ಬರ್ತದೆ. ಆಗೇನು ಮಾಡಬೇಕು, ಆಯಿತು ಲೆಟ್ ಗೋ ಅಂತ ಹೇಳ್ಬಿಟ್ಟು ಮುಂದಿನ ಈ ಕಡೆ ಒಂದು ತಿಳ್ಕೊಳ್ಬೇಕಾದ ಏನಂತ ಹೇಳಿದ್ರೆ, ಚುಟಿ ಚಿತ್ತ ಮತ್ತು ಪಟಿಸಂಧಿ ಚಿತ್ತ ಅಂತ ಬರ್ತದೆ. ಚುಟಿ ಚಿತ್ತ ಅಂದರೆ ಇಂದ್ರದೆಲ್ಲ ಬಂದಿಗೆ ಅಟ್ಯಾಕ್ ಆಯ್ತಾ ಇರ್ತದೆ, ಮತ್ತು ಎಂಡ್ ಆಗುತ್ತೆ, ಅಲ್ಲಿ ಬಿಗಿನಿಂಗ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಳ್ಳೆಯ ಆಲೋಚನೆ ಮಾಡಬೇಕು, ಬುದ್ಧರನ್ನ ನೆನೆಸ್ಬೇಕು, ಬುದ್ಧರ ಗುಣಗಳನ್ನ ನೆನೆಸ್ಬೇಕು, ಧರ್ಮದ ಗುಣಗಳನ್ನ ನೆನೆಸ್ಬೇಕು, ಸಂಘದ ಗುಣಗಳನ್ನ ನೆನೆಸ್ಬೇಕು, ಕುಶಲ ಚಿತ್ತವನ್ನು ಡೆವಲಪ್ಮೆಂಟ್ಗೆ ಬೇಕು, ಪಂಚಶೀಲವನ್ನು ನೆನೆಸ್ಕೊಳ್ಬೇಕು. ಈ ರೀತಿ ಚುಟಿ ಚಿತ್ತ ಮತ್ತು ಪಟಿಸಂಧಿ ಚಿತ್ತ ಅಂತ ಎಂಡ್ ಆಗ್ತಿದೆ ಅಂಡ್ ಬಿಗಿನಿಂಗ್. ಅದಕ್ಕೋಸ್ಕರ ಸತ್ತ ತಕ್ಷಣ ತಗೊಂಡು ದೀಪ ಹಚ್ಬಿಡ್ರಿ ಅಂತ ಯಾಕಂತಾರೆ ಅಂದರೆ, ಬಿಗಿನಿಂಗ್ ಆಗಿ ಎಲ್ಲೇ ಒಂದು ಕಡೆ ಜನ ಹುಟ್ಟು ತಗೊಳ್ತದೆ. ಅದಕ್ಕೆ ನಮ್ಮ ಚಿತ್ತ ಸರಿಯಾದ ದೃಷ್ಟಿ, ರೈಟ್ ಡೈರೆಕ್ಷನ್ನಿಂದ ಸುಗತಿ ಕಡೆ ಯೋಚನೆ ಮಾಡಬೇಕು. ಸುಗತಿ ಅಂತ ಹೇಳಿದ್ರೆ ಈ ದುಷಿತ ಅಥವಾ ತುಷ ಬ್ರಹ್ಮವಿಹಾರ ಈ ಕಡೆ ಎಲ್ಲ ಬರ್ತದಲ್ಲ, ಆ ಕಡೆಗೆ ಉನ್ನತಿ ಕಡೆಗೆ, ಎಕ್ಸಲೆನ್ಸಿ ಕಡೆಗೆ, ಹ್ಯೂಮನ್ ವರ್ಲ್ಡಿಂದ ಡಿವೈನ್ ವರ್ಲ್ಡ್, ಉನ್ನತಿ ಕಡೆಗೆ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಈ ಕಡೆ ಮನೆ ಮಠ ಆಸ್ತಿ ಪಾಸ್ತಿ ಸಂಪತ್ತು ಮಕ್ಕಳು ಬರೀ ಈ ಕಡೆನೇ ಯೋಚನೆ ಮಾಡ್ತಾರೆ, ಇಲ್ಲೇ ಎಲ್ಲರೂ ಸಿಕ್ಕೊಳ್ತದೆ, ಪ್ರಾಣಿಯಾಗಿ ಪಕ್ಷಿಯಾಗಿ ಜೀವಿಯಾಗಿ ಹುಟ್ಟಬೇಕಾಗುತ್ತೆ. ಹಾಗಾಗಿ ಕಮ್ಮದಲ್ಲಿ ಇದು ಕೂಡ ಡೆತ್ ಪ್ರಾಕ್ಸಿಮಿಟಿ ಕಮ್ಮ ಅಂತಕ್ಕಂಥದ್ದು ಕೂಡ ಒಂದು ಕಮ್ಮ ಆಗುತ್ತೆ. ಅಂದರೆ ಅದನ್ನು ಅಸನ್ಯ ಕಮ್ಮ ಅಂತ ಹೇಳ್ತೀವಿ, ಅದನ್ನು ಕೂಡ ಜಾಗ್ರತೆ ಸ್ಥಿತಿಯಲ್ಲಿರೋದು. ಮತ್ತು ಇದಾದಮೇಲೆ ಬಹಳ ಮುಖ್ಯವಾಗಿ ಕಟಪ್ಪನ ಕಮ್ಮ, ಕಟತ್ತಾಪನ ಕಮ್ಮ ಅಂತ ಅಂದ್ಬಿಟ್ಟು, ಕಟತ್ತಾಪನ ಕಮ್ಮ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ, ಇದ್ರ ವಿಶೇಷ ಏನಂತ ಹೇಳಿದ್ರೆ, ಇದೊಂದು ಕಮ್ಯುನಿಟಿವ್ ಕಮ್ಮ, ಎಲ್ಲ ಒಟ್ಟಾಗಿ ಸೇರಿಕೊಂಡಿರ್ತಾರೆ. ಈ ಕಮ್ಮ ಒಂದು ಮತ್ತೊಂದಕ್ಕೆ ರಿಲೇಟ್ ಆಗಿ ನಾವು ಕಾಸ್ ಆ್ಯಂಡ್ ಕಂಡೀಷನ್ಸ್ ಇರ್ತೀವಲ್ಲ, ಅದು ಒಂದಾಗಿ ಪಟಿಚ್ಚ ಸಮೋಪಾದ ಇರುತ್ತೆ, ಒಂದು ಮತ್ತೊಂದಕ್ಕೆ ಲಿಂಕ್ ತಗೊಂಡು ಅದು ಡೆವಲಪ್ಮೆಂಟ್ ಆಗಿ ಒಂದು ಮತ್ತೊಂದಕ್ಕೆ ರಿಸಲ್ಟ್ನ ಕೊಡ್ತಕ್ಕಂಥ ಕಮ್ಮ. ಹೀಗಾಗಿ ಈ ಒನ್ ಸಪೋರ್ಟೆಡ್ ಬೈ ಅನದರ್, ಒಂದು ಕಮ್ಮ ಸಪೋರ್ಟೆಡ್ ಬೈ ಅನದರ್ ಕಮ್ಮ. ಹೀಗಾಗಿ ನಾವು ಕಾಯ ವಾಚ ಮನಸ್ಸ ಏನು ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ಸಮಾನ ನಿಟ್ಟಿನಲ್ಲಿ ಒಂದು ಮಾತು ಬರ್ತದೆ. ನಾವು ಮುಖ್ಯವಾಗಿ ಬುದ್ಧ ಧರ್ಮವನ್ನು ತಿಳ್ಕೊಳ್ತಕ್ಕಂಥ ಅಷ್ಟಾಂಗ ಮಾರ್ಗ ನಡೆಯತಕ್ಕಂಥವ್ರು ಆಲೋಚನೆ ಮಾಡಬೇಕಾದ್ರೆ ಏನಂತ ಹೇಳಿದ್ರೆ, ಒಂದು ಹೋಲ್ಸಮ್ ಆ್ಯಂಡ್ ಅನ್ಹೋಲ್ಸಮ್ ಥಾಟ್ಸ್, ಯಾವುದು ಕುಶಲ ಯಾವುದು ಅಕುಶಲ, ಲೋಭ ಮೋಹ ದ್ವೇಷ ಇರ್ತಕ್ಕಂಥದ್ದು ಅಕುಶಲ, ಅಲೋಭ ಅಮೋಹ ದ್ವೇಷ ಇರ್ತಕ್ಕಂಥದ್ದು ಕುಶಲ ಕಮ್ಮ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಪೂರ್ಣಪಟ್ಟು ಅರ್ಥ ಮಾಡ್ಕೊಳ್ಬೇಕು. ದುಃಖಕ್ಕೆ ಕಾರಣ ದುಃಖ ನಿವಾರಣೆ ಮಾಡಿ. ಎರಡನೇ ವಿಷಯ ಏನಂತಂದರೆ, ಆಹಾರದಲ್ಲಿ ಸಂಯಮ ಇರಬೇಕು. ಬಹಳ ಮುಖ್ಯವಾಗಿ
ಇತ್ತೀಚಿನ ದಿವಸಗಳಲ್ಲಿ ಏನೆಲ್ಲ ಕಾಯಿಲೆ ಕಷ್ಟಗಳು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಆಹಾರದಲ್ಲಿ ನಾವು ಈ ಶಾರೀರಿಕವಾಗಿ ಮೆಟೀರಿಯಲ್ ಫುಡ್ ಅಂತ ಹೇಳ್ತೀವಿ ನೋಡಿ, ಅದು ಆಹಾರದಲ್ಲಿ ಶುದ್ಧವಾದ ಆಹಾರ, ಶುದ್ಧವಾದ ನೀರು ಇದನ್ನು ಕೂಡ ತಗೊಂಡು ಒಳ್ಳೆಯ ಆಲೋಚನೆ ಅಂದರೆ ಒಳ್ಳೆಯ ಆಲೋಚನೆ ಮಾಡಬೇಕು. ಯಾವ ರೀತಿ ಈಗ ನಾವು ಆಹಾರ ಯಾವ ರೀತಿ ಶರೀರ ಕೊಡ್ತೇವೆ, ಒಳ್ಳೆಯ ಆಲೋಚನೆ ಕೂಡ ಅದನ್ನು ಕೂಡ ಡೆವಲಪ್ ಮಾಡ್ಕೊಳ್ಬೇಕು. ಮತ್ತು ಒಂದು ಮೊದಲನೇ ಆಹಾರ ಶರೀರ ಕೊಡ್ತಕ್ಕಂಥ ಆಹಾರ, ಎರಡನೇದು ಸ್ಪರ್ಶ, ಮನಸ್ಸು ಎಲ್ಲೆಲ್ಲಿ ವಸ್ತು ವಿಷಯಗಳು ಪಸ್ಸ ಸ್ಪರ್ಶ, ಮೂರನೇದು ಮನೋಸಂಚೇತನ, ಮನಸ್ಸಲ್ಲಿ ನಮ್ಮ ಆಲೋಚನೆಗಳು ಒಳ್ಳೆಯ ಆಲೋಚನೆ ಬೇಕು. ಮತ್ತು ವಿಜ್ಞಾನವು ಕೂಡ ಒಂದು ಪರ್ಸೆಪ್ಷನ್ ದ ಪ್ರಾಸೆಸ್ ಆಫ್ ಪರ್ಸೆಪ್ಷನ್. ಈ ಎಲ್ಲೆಲ್ಲಿ ಬುದ್ಧ ನಮ್ಮ ಸಂಘದಲ್ಲಿ ನಾವು ಒಳ್ಳೆಯ ಆಲೋಚನೆ ಮಾಡಿಕೊಂಡು ಕುಶಲ ಚಿತ್ತವನ್ನು ಅಭಿವೃದ್ಧಿಪಡಿಸ್ಕೊಂಡು ಸಬ್ಬ ಪಾಪ ಸಾಕರಣ ಕುಶಲ ಉಪಸಂಪದ ಏತಾಂ ಬುದ್ಧಾನ ಶಾಸನ, ಎಲ್ಲ ಕೆಟ್ಟದನ್ನು ಬಿಟ್ಕೊಳ್ಳೋಣ, ಒಳ್ಳೆಯದನ್ನು ಅಭಿವೃದ್ಧಿಪಡಿಸ್ಕೊಂಡು ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಮಂಗಳವಾಗಿ ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭವನ ಸಬ್ಬ ಧರ್ಮಾನುಭವನ ಸಬ್ಬ ಸಂಘಾನುಭವನ ಸರಸ್ವತಿ ಭವಂತತೆ ಅಭಿವಾದನ ಶಿರಸ್ಸ ನಿತ್ಯ ಮುಖ್ಯ ಪಚ್ಚಯನ ಚತ್ತಾರು ಧರ್ಮ ವರ್ಧಂತಿ ಆಯುವಣ್ಣ ಸುಖಂ ಬಲಂತಿ ಸಾರ